ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕುರ್ಚಿ ಸಂಘರ್ಷ ನಡೀತಾ ಇದೆ. ಇದರ ಮಧ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ನ ಜಟಾಪಟಿ ನಡೆದಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಸಿದ್ದು ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣ ಎನ್ನುವಂತಹ ಪರಿಸ್ಥಿತಿ. ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ವರ್ಸಸ್ ಡಿಕೆಶಿ ಸಂಬಂಧಿ ಎಸ್ ರವಿ. ಅವಿರೋಧ ಆಯ್ಕೆಗೆ ಸಿದ್ದರಾಮಯ್ಯನವರು ಪ್ರಯತ್ನವನ್ನ ಪಟ್ಟಿದ್ದಾರೆ, ಆದರೆ ಅವರ ಪ್ರಯತ್ನ ವಿಫಲ ಆಗಿದೆ. ಇವತ್ತೇ ಚುನಾವಣೆ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಮತ್ತು ಎಸ್ ರವಿ ನಡುವೆ ಪೈಪೋಟಿ ಇದೆ. ನಾಮಪತ್ರ ಸಲ್ಲಿಕೆಗೆ ಸಿದ್ಧವಾದ ಸಿದ್ದರಾಮಯ್ಯ ಬಣ ಹಾಗೂ ಡಿಕೆಶಿ ಬಣ. ಸಿಎಂ ಸಿದ್ದರಾಮಯ್ಯನವರು ಒಮ್ಮತದ ಆಯ್ಕೆ ಮಾಡಿ ಮುಗಿಸಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿದ್ರು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿದ್ರು. ಸಾಲು ಸಾಲು ಸಭೆಗಳು ನಡೀತು, ಆದರೆ ಯಾವುದೂ ಕೂಡ ಫಲ ನೀಡಲಿಲ್ಲ. ನಿರ್ದೇಶಕರ ಸಭೆ ನಡೆಸಿ ಅವಿರೋಧ ಆಯ್ಕೆಗೆ ಪಟ್ಟಂತಹ ಪ್ರಯತ್ನ ವಿಫಲ ಆಯಿತು. ಸುರ್ಜೇವಾಲಾ ಸಭೆ ನಡೆಸಿದ್ರು ಕೂಡ ಅಪೆಕ್ಸ್ ಅಧ್ಯಕ್ಷ ಪಟ್ಟ ಫೈಟ್ ಏನಿದೆ ಅದು ಬಗೆಹರಿಲಿಲ್ಲ. ಸಿಎಂ ನಡೆಸಿದ್ದ ಸರಣಿ ಸಭೆಗಳಲ್ಲಿ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಹಾಗಾದ್ರೆ ಯಾರಿಗೆ ಗೆಲುವಾಗತ್ತೆ? 18 ನಿರ್ದೇಶಕರ ಪೈಕಿ ಕೆಎನ್ ರಾಜಣ್ಣ ಅವರಿಗೆ ಎಷ್ಟು ಬೆಂಬಲ ಸಿಗತ್ತೆ? ಎಸ್ ರವಿ ಅವರಿಗೆ ಯಾರೆಲ್ಲ ಬೆಂಬಲವನ್ನ ಕೊಡಬಹುದು ಅನ್ನೋದು ಸದ್ಯದ ಪ್ರಶ್ನೆ. ಅಪೆಕ್ಸ್ ಬ್ಯಾಂಕ್ನ 18 ನಿರ್ದೇಶಕರ ಪೈಕಿ ಕಾಂಗ್ರೆಸ್ನ 15 ನಿರ್ದೇಶಕರು ಈಗ 3ನೇ ಬಾರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಕೆಎನ್ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ, ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ರವಿ. ಸಹಕಾರ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿರೋ ಕೆಎನ್ ರಾಜಣ್ಣ ಅವರಿಗೆ ಈ ಚುನಾವಣೆಯಲ್ಲಿ ಗೆಲುವಾಗತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಬಲದ ಮೇಲೆ ಎಸ್ ರವಿ ಅವರು ಅಧ್ಯಕ್ಷರಾಗ್ತಾರಾ ಅನ್ನೋದು ಕುತೂಹಲವನ್ನ ಕೆರಳಿಸಿದೆ. ಸಿದ್ದು ಡಿಕೆ ಶಿವಕುಮಾರ್ ರಾಜಕೀಯ ಜಿದ್ದಿಗೆ ಅಪೆಕ್ಸ್ ಬ್ಯಾಂಕ್ ಫೈಟ್ ಸಾಕ್ಷಿ ಆಗಲಿದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಸಿದ್ದು ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣ ನಡುವೆ ಫೈಟ್ ಇದೆ. ಹಾಗಾದ್ರೆ ಈ ಫೈಟ್ನಲ್ಲಿ ಗೆಲುವು ಯಾರಿಗೆ ಅನ್ನೋದು ಪ್ರಶ್ನೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾರೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ ಎಸ್ ರವಿ ಅವರ ನಡುವೆ ಪೈಪೋಟಿ ಇದೆ. ನಿರ್ದೇಶಕರ ಸಭೆಯನ್ನ ನಡೆಸಿ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಬಯಸಿದ್ರು, ಆದರೆ ಅದು ಸಫಲ ಆಗಲಿಲ್ಲ. ಅನೇಕ ಬಾರಿ ಸಭೆಗಳನ್ನ ನಡೆಸಿದ್ರು. ಸರಣಿ ಸಭೆಗಳಲ್ಲಿ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಕಾರಣ, ಒಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಬಣ. ಎರಡೂ ಬಣದ ನಡುವೆ ನಡೀತಾ ಇರುವಂತಹ ಪೈಪೋಟಿ ಆ ರೀತಿಯಾಗಿದೆ. ಸೊ ಸದ್ಯದ ಸಿಚುವೇಶನ್ ಹೇಗಿದೆ? ಏನಾಗಬಹುದು? ಗೆಲುವಿನ ಸಾಧ್ಯತೆ ಹೇಗೆ ಕಂಡು ಬರ್ತಾ ಇದೆ? ಗೆಲುವಿನ ಸಾಧ್ಯತೆ ಲೆಕ್ಕಾಚಾರಕ್ಕೂ ಮುನ್ನ ಕಾಂಗ್ರೆಸ್ನ ಬೆಂಬಲಿತ 15 ಮಂದಿ ನಿರ್ದೇಶಕರಿದ್ದಾಗಲೂ ಕೂಡ ಚುನಾವಣೆ ನಡೆಸುವಂಥ ಪರಿಸ್ಥಿತಿಗೆ ಬಣಬಡಿದಾಟ ಹೋಯಿತು ಅನ್ನುವಂಥದ್ದೇ ನಿಜಕ್ಕೂ ದುರದೃಷ್ಟಕರ. ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಇದ್ದಿದ್ದೇನು ಅವಿರೋಧವಾಗಿ ಯಾರನ್ನಾದರೂ ಆಯ್ಕೆ ಮಾಡಬೇಕು ಅನ್ನುವಂಥದ್ದು. ಆದರೆ ಆ ಅವಿರೋಧ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೆರಡು ಬಾರಿ ಮುಖ್ಯಮಂತ್ರಿಗಳು ಸಭೆ ನಡೆಸಿದ್ರು ಕೂಡ ಯಾವುದೇ ಸಭೆ ಸಫಲ ಕಾಣಲಿಲ್ಲ. ಕೊನೆಗೆ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜಣ್ಣ ಅವರನ್ನ ಬೆಂಬಲಿಸಬಾರದು ಅನ್ನುವಂಥ ಸೂಚನೆಯನ್ನ ಸುರ್ಜೇವಾಲಾ ಕೊಟ್ಟರು. ಜೊತೆಗೆ ಚುನಾವಣೆಯನ್ನ ಮುಂದೂಡಲಿಕ್ಕೆ ಸಾಧ್ಯ ಆದರೆ ಮುಂದೂಡಿ ಅನ್ನುವಂಥ ಸಲಹೆಯನ್ನ ಕೊಟ್ಟಿದ್ದಾರೆ. ಆದರೆ ಇವತ್ತು ಚುನಾವಣೆ ನಡೆಯಲೇಬೇಕಾದರೆ ಇವತ್ತು ಅಂತಿಮ ದಿನ. ಮಧ್ಯಾಹ್ನ 3 ಗಂಟೆಯ ಒಳಗೆ ಚುನಾವಣಾ ಪ್ರಕ್ರಿಯೆಗಳನ್ನು ಮುಗಿಸಬೇಕು. ಈ ಕಾರಣಕ್ಕಾಗಿ ಚುನಾವಣೆಯನ್ನು ಈ ಹಂತದಲ್ಲಿ ಮುಂದೂಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ
ಯಾರಿಗೆ ಸಾಮರ್ಥ್ಯ ಇದೆ, ಯಾರಿಗೆ ನಿರ್ದೇಶಕರ ಬೆಂಬಲ ಹೆಚ್ಚಾಗಿದೆ, ಅವರು ಚುನಾವಣೆಯನ್ನು ನಡೆಸ್ಕೊಳ್ಳಿ, ಅವರು ಗೆದ್ದುಕೊಳ್ಳಿ ಹೋಗಿ ಎನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾಕಂದರೆ ಎರಡೂ ಕಡೆಗೂ ಕೂಡ ಆ ರೀತಿಯಾದಂಥ ಪಟ್ಟು ಇದೆ. ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ರವಿಯವರ ಒತ್ತಾಯ ಏನು, ಈ ಬಾರಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಡಿಮಾಂಡನ್ನು ಇಟ್ಟಿದ್ರು. ಹಾಗಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ಕೇಳಿದರು. ಇನ್ನೊಂದು ಕಡೆ ರಾಜಣ್ಣ 2 ಬಾರಿ ಆಲ್ರೆಡಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. 3ನೇ ಬಾರಿ ಅವರು ಹೇಳ್ತಾ ಇರೋದು ನಮಗೆ ಹೆಚ್ಚಿನ ನಿರ್ದೇಶಕರ ಬೆಂಬಲ ಇದೆ, ಯಾರಿಗೆ ಹೆಚ್ಚಿನ ನಿರ್ದೇಶಕರ ಬೆಂಬಲ ಇದೆ ಅವರನ್ನು ಆಯ್ಕೆ ಮಾಡಿ ಅಂತೇಳಿ ರಾಜಣ್ಣ ಕೂಡ ಪಟ್ಟು ಹಿಡಿದಿದ್ರು. ಅಂತಿಮವಾಗಿ ಇದನ್ನು ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡುವಂತಹ ತೀರ್ಮಾನವನ್ನು ಮಾಡಬೇಕಾಗಿದ್ದಂಥ ಮುಖ್ಯಮಂತ್ರಿಗಳು ಕೂಡ ಈ ಬೆಳವಣಿಗೆಯ ಕಾರಣಕ್ಕಾಗಿ ಕೈ ಚೆಲ್ಲಿದ್ರು. ಆ ಕಾರಣಕ್ಕಾಗಿ ಇವತ್ತು ಚುನಾವಣೆ ನಡೀತಾ ಇದೆ. ಈಗಾಗಲೇ ನಿರ್ದೇಶಕರು ಅಪೆಕ್ಸ್ ಬ್ಯಾಂಕ್ಗೆ ಬಂದಿದ್ದಾರೆ. ಚಾಮರಾಜಪೇಟೆಯ ಕೇಂದ್ರ ಕಚೇರಿಗೆ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ. 11:30 ಅಷ್ಟೊತ್ತಿಗೆ ನಾಮಿನೇಷನ್ ಆರಂಭ ಆಗುತ್ತೆ. ಈಗಾಗಲೇ ರಾಜಣ್ಣ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.